ಹೇಳಿಲ್ವಾ ನನ್ನ ಹೆಸರೇ ನಾನೇ ನಾನು. ನಮಸ್ಕಾರ ಗೇಮರ್ಸ್, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಹೊಸ ವಿಡಿಯೋ. ಆ್ಯಂಡ್ ಇವತ್ತಿನ ಎಪಿಸೋಡಲ್ಲಿ ನಾವು ಆಡ್ತಾ ಇದ್ದೀವಿ GTA ವೈಸ್ ಸಿಟಿ. ಸೊ GTA ವೈಸ್ ಸಿಟಿ ಬಂದು ಎಷ್ಟೋ ವರ್ಷಗಳಾಗೋಗಿದೆ. ನನಗೆ ಗೊತ್ತಿರೋ ಹಾಗೆ ಒಂದು 15-16 ವರ್ಷಗಳ ಮೇಲಾಗೋಯಿತು GTA ವೈಸ್ ಸಿಟಿ ಬಂದು. ಆ್ಯಂಡ್ ನಾನು ಚಿಕ್ಕ ವಯಸ್ಸಲ್ಲಂತೂ ತುಂಬಾ ಆಡಿದ್ದೀನಿ ಗೇಮ್ನ. 10 ರೂಪಾಯಿ 5 ರೂಪಾಯಿ ಸಿಕ್ಕಿದ್ರೆ ಸಾಕು, ಸೈಬರ್ ಕೆಫೆಲ್ಲ ಕುತ್ಕೊಂಡು 1 ಅವರ್ ಅಥವಾ ಹಾಫ್ ಆನ್ ಅವರ್ ಆಡ್ಕೊಂಡು ಕೂತಿರ್ತಾ ಇದ್ವಿ. ಅದ್ರ ಮಜಾನೇ ಬೇರೆ ಗುರು, ಆ ಸೈಬರ್ ಕೆಫೆಲ್ಲ ಆಡ್ತಾ ಇದ್ದಿದ್ದು. ಆ್ಯಂಡ್ ಆ ಗೇಮ್ನ ನಾವಿವತ್ತು ಕನ್ನಡದಲ್ಲಿ ಡಬ್ ಮಾಡಿದ್ದೀವಿ ಗುರು. ಸೊ ನೀವು ನೋಡಿರ್ತೀರ, ಸ್ಟಾರ್ಟಿಂಗಲ್ಲಿ ಕೆಲವು ಸೀನ್ಗಳು ಬರುತ್ತೆ. ಆ ಸೀನ್ಗಳನ್ನ ನಾವು ಕನ್ನಡದಲ್ಲಿ ಆದಷ್ಟು ನಮ್ಮ ಯೋಗ್ಯತೆಗೆ ತಕ್ಕಂತೆ ಡಬ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಆ್ಯಂಡ್ ಡಬ್ ಕೂಡ ಮಾಡಿದ್ದೀವಿ, ಅದು ರಿಸಲ್ಟ್ ಕೂಡ ಚೆನ್ನಾಗಿ ಬಂದಿದೆ. ಆ್ಯಂಡ್ ಸ್ವಲ್ಪ ಫನ್ನಿ ಡೈಲಾಗ್ನ ಅಥವಾ ಲೈಕ್ ಕ್ಯಾರೆಕ್ಟರ್ ವೈಸ್ ಮಾಡಿಕೊಂಡು ಅದನ್ನು ಅಡ್ಜಸ್ಟ್ ಮಾಡಿದ್ದೀವಿ. ಆ್ಯಂಡ್ ವಿಡಿಯೋ ತುಂಬಾ ಚೆನ್ನಾಗಿ ಬಂದಿದೆ. ದಯವಿಟ್ಟು ಯಾರ್ಯಾರೆಲ್ಲ ಈ ವಿಡಿಯೋನ ನೋಡ್ತೀರಾ ಮರಿದೆ ಒಂದು ಕಮೆಂಟಾಗಿ ತಿಳಿಸಿ ಡಬ್ಬಿಂಗ್ ಹೆಂಗಿತ್ತು ಅಂತ. ಇದರಿಂದ ನೆಕ್ಸ್ಟ್ ಎಪಿಸೋಡ್ಸ್ ಮಾಡೋದಕ್ಕೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈ ವಿಡಿಯೋಗೆ ಹೆಲ್ಪ್ ಮಾಡಿದಂಥ ನನ್ನ ಫ್ರೆಂಡ್ಸ್ ಆದಂತಹ ನಿತಿನ್ ಆಗಿರ್ಬೋದು, ರಾಹುಲ್ ಆಗಿರ್ಬೋದು, ಆ್ಯಂಡ್ ಲಕ್ಷ್ಮೀಕಾಂತ್ ಆಗಿರ್ಬೋದು, ಆ್ಯಂಡ್ ನನ್ನ ತಮ್ಮ ಕೂಡ ಹೆಲ್ಪ್ ಮಾಡಿದ್ದಾನೆ ಗುರು. ಆ್ಯಕ್ಚುಲಿ ಟಾಮಿ ಕ್ಯಾರೆಕ್ಟರ್ ಅವನೇ ವಾಯ್ಸ್ ಕೊಟ್ಬಿಟ್ಟವನೇ. ಏನೋ ನೋಡಿ ಚೆನ್ನಾಗಿದೆ, ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇವ್ರು 3-4 ಜನ ನಾನು ಇವಾಗ ಯಾರು ಹೆಸರು ಹೇಳಿದ್ರಲ್ಲ ಅವರಂತೂ ಪಕ್ಕ ಕಮೆಂಟ್ ಮಾಡಿರ್ತಾರೆ. ಅವ್ರಿಗೆಲ್ಲ ಒಂದು ಲೈಕ್ ಹಾಕ್ಬಿಡಿ, ಯಾಕಂದರೆ ಅವ್ರ ವಾಯ್ಸ್ನ ನೀವು ಇವಾಗ ಕೇಳೋದು. ಬನ್ನಿ ತಡ ಮಾಡೋದು ಬೇಡ, ಗೇಮ್ನ ಸ್ಟಾರ್ಟ್ ಮಾಡೋಣ. ಕನ್ನಡದಲ್ಲಿದೆ GTA ವೈಸ್ ಸಿಟಿ. ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮಾರ್ಕೋಸ್ ಲಿಬರ್ಟಿ ಸಿಟಿನ ಅವನ ಕೈಲಿ ಏನು ಮಾಡೋಕ್ಕಾಗತ್ತೆ? ಜನ ಅವನ್ನ ಮರ್ತೋಗಿದ್ದಾರೆ. ಜನ ಯಾವಾಗ ನೆನಪಿಸ್ಕೊತಾರಂದರೆ ಅವ್ನು ತಿರ್ಗಿ ಅವ್ರ ಫ್ರೆಂಡ್ಸ್ ಜೊತೆ ಸೇರಿದಾಗ. ಮತ್ತು ಈ ವಿಷಯ ನಮ್ಮ ತಂದೆಗೆ ಒಳ್ಳೆಯದಲ್ಲ. ಮತ್ತು ಈಗೇನು ಮಾಡೋಣ ಗುರು? ಮತ್ತು ನಾವು ಅವನನ್ನು ಅಣ್ಣ ಮುಂತೆಲ್ಲ ನೋಡೋಣ, ವೈಸ್ ಸಿಟಿಯಿಂದ ದೂರ ಇಡೋಣ. ಮತ್ತು ನಾವು ದಕ್ಷಿಣ ದಿಕ್ಕನ್ನ ಕಂಟ್ರೋಲ್ ತಗೊಳ್ಳೋ ಬಗ್ಗೆ ಮಾತಾಡ್ತಿದ್ವಿ. ವೈಸ್ ಸಿಟಿ ಈಗ ಚಿನ್ನದ ಗಣಿಯಾಗಿದೆ. ಕೊಲಂಬಿಯನ್ ಮತ್ತು ಮೆಕ್ಸಿಕನ್ಗಳು ಏನೂ ಮಾಡೋಕ್ಕಾಗ್ತಾಯಿಲ್ಲ. ಮತ್ತು ಇದು ನಮಗೆ ತುಂಬ ಒಳ್ಳೆಯ ವಿಷಯ. ಇದನ್ನೆಲ್ಲ ಶೀಲಾವತಿಗೋಸ್ಕರ ಮಾಡ್ತಿದ್ದಾರೆ ಸೋನಿ. ಮತ್ತು ಈ ಫ್ಯಾಮಿಲಿಯವರು ಅದನ್ನು ಮೂಸ್ ಕೂಡ ನೋಡೋಲ್ಲ. ಟೈಮ್ ಯಾವಾಗಲೂ ಒಂದೇ ಥರ ಇರಲ್ಲ. ಫ್ಯಾಮಿಲಿಗಳು ಇದ್ರೊಳಗೆ ಬರಬೇಕಾಗ್ಬೋದು. ಯಾವಾಗ ಅಂದರೆ ಶತ್ರುಗಳು ನಮ್ಮ ಹಿಂದೆ ಬಿದ್ದಾಗ. ಈ ಕೆಲಸ ಮಾಡೋಕ್ಕೆ ಈಗ ನಾವು ಯಾರನ್ನಾದ್ರೂ ಕಳಿಸ್ಬೇಕು, ಆಮೇಲೆ ನಾವು ಆರಾಮಾಗಿರ್ಬೋದು. ಟಾಮಿನ ಕರ್ಕೊಂಬರೋಕ್ಕೆ ಯಾರು ಹೋಗ್ತಾ ಇದ್ದಾರೆ? ಕೆನ್ ರೋಸಿನ್ಬರ್ಗ್, ಈ ಲಾಯರ್ ಟಾಮಿನ ಹ್ಯಾಂಡ್ಲ್ ಮಾಡ್ತಾನ. ಅದರಿಂದ ನಮಗೇನು, ಟಾಮಿನ ವೈಸ್ ಸಿಟಿಯಿಂದ ಓಡಿಸ್ಬೇಕು. ಎಣ ಥರ ನೇತಾಕ್ಬಿಟ್ಟವ್ರು ಗುರು. ಆಗಿದ್ದಾಗಲಿ ಟಾಮಿನ ಕರೆಸ್ಬಿಟ್ಟು ಕೈಗೆ ಒಂದು ಸ್ವಲ್ಪ ಹಣ ಕೊಟ್ಟು ನೋಡಿ. 2 ತಿಂಗಳಲ್ಲಿ ಅವ್ನು ಓಡೋಗ್ಲಿಲ್ಲ ಅಂದರೆ ಕೇಳಿ. ಸೊ ಟಾಮಿನ ಕರ್ಕೊಬರಕ್ಕೆ ಹೋಗ್ತಾ ಇದ್ದಾರೆ ಇವರು. ಆ್ಯಕ್ಚುಲಿ ಏರ್ಪೋರ್ಟಿಗೆ ಬಂದಿದ್ದಾರೆ. ಯಾರೋ ಕೆಮ್ಮಂತೆ ಲಾಯರ್ನ ಕಳಿಸಿದ್ದಾರೆ. ವೆಲ್ಕಮ್ ಟು ವೈಸ್ ಸಿಟಿ ಟಾಮಿ. ನಾನು ಕೆನ್ ರೋಸಿನ್ಬರ್ಗ್, ನಿನ್ನ ಲಾಯರ್. ಮತ್ತು ನಾನು ನಿಮ್ಮನ್ನು ಒಂದು ಡೀಲ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ರೆಡಿನಾ? ನಾನು ಸಪ್ಲೈಯರ್ ಹತ್ರ ಆಲ್ರೆಡಿ ಮಾತಾಡಿದ್ದೀನಿ. ಅವ್ರು ಇನ್ನೇನು ಬರ್ತಾ ಇದ್ದಾರೆ. ಅವ್ರ ಜೊತೆ ದಂಧೆ ಮಜಾ ಕೊಡುತ್ತೆ, ಎಲ್ಲ ಸರಿಯಾಗಿ ಮಜಾ ಕೊಡುತ್ತೆ, ನಮಗೆ ಒಳ್ಳೆಯದು. ಮತ್ತು ಹೋಗಿ ಡೀಲ್ ಮುಗಿಸೋಣ. ನಾವಿವಾಗ ಡೀಲ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ದಂಧೆ ಮಜಾ ಕೊಡೋದಂತೆ ವೈಸ್ ಸಿಟಿ ಡಾಗ್ಸ್. ಓಕೆ, ಇದರಲ್ಲಿ ಮೇ ಬಿ ಡೀಲರ್ ಇರ್ಬೋದು. ಪುಷ್ಪ ಸೀನ್ ಥರ ಇದೆ. ಹೆಲಿಕಾಪ್ಟ್ರಲ್ಲಿದ್ದಾನೆ. ಅವನು ದುಡ್ಡು ಕೇಳ್ತಾನೆ, ನೀವು ಶೀಲಾವತಿನ ಕೇಳಿ. ಹುಷಾರಾಗಿ. ಶೀಲಾವತಿ ವೈಸ್ ಸಿಟಿಗೆ ಶೀಲಾವತಿನ ಡೀಲ್ ಮಾಡೋಕ್ಕೆ ಬಂದಿದ್ದೀವಿ ನಾವು. ಆ್ಯಕ್ಚುಲಿ ಕೊಲಂಬಿಯನ್ ಅನ್ಸುತ್ತೆ ನನ್ನ ಪ್ರಕಾರ. ಓ, ಇವ್ರು ಯಾರೋ ಬಂದರು, ಕಳ್ಳನ ಮಕ್ಕಳು. ಶೀಲಾವತಿ ಅಲ್ಲಿ ರಾಜ. 100% ಜಿನೀನ್ ಮಾಲು, A ಗ್ರೇಡ್ ಸರ್ಕು. ಕಾಸಲ್ಲಿ ನಂದು ನೋಡು ಕರಿಯ, 2 ಬ್ಯಾಗ್ ಫುಲ್ಲು ಕಾಸು. ಚಿಂದಿ ಗುರು, ಇನ್ನೇನು ಬಿಡೋ, ಡೀಲ್ ಮುಗೀತು. ಬಿದ್ರು ಮೋಟ್ರ್ ಹತ್ತಿಸ್ಬಿಡ್ತಾರೆ, ಕಾರ್ ಎತ್ತು ಗುರು. ಬಿದ್ರು ಮೋಟ್ರ್ ಹತ್ತಿಸ್ಬಿಡ್ತಾರೆ, ಕಾರ್ ಎತ್ತು ಗುರು. ನನ್ನ ಪ್ರಕಾರ ಇಲ್ಲಿಗೆ ಡೀಲ್ ಫೇಲ್ ಆಯಿತು ಅಂತ ಅನ್ಕೋತೀನಿ. ಯಾಕಂದರೆ ನಾವು ದುಡ್ಡು ಮತ್ತು ಶೀಲಾವತಿ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೀವಿ ಎರಡೂ. ಗಲಗಲ ಅಂದ್ಬಿಡ್ತು. ಕೆನ್, ಇದನ್ನೆಲ್ಲ ತುಂಬ ನೋಡಿದ್ದೀನಿ. ಕತೆ ಕುಯ್ಬೇಡ, ಹೋಗಿ ಮಲ್ಕೋ. ಮತ್ತು ನೀನು ಯಾರ ಹತ್ರಕ್ಕೆ ಹೋಗ್ತಾ ಇದೆಯಾ ಗುರು? ತಲೆ ಕೆಡ್ಸ್ಕೊಂಬೇಡ, ನಾನು ನಾಳೆ ಡೈರೆಕ್ಟಾಗಿ ಆಫೀಸ್ಗೆ ಬರ್ತೀನಿ, ಅಲ್ಲೇ ಮಾತಾಡೋಣ. ಓಕೆ, ಬೆಳಗ್ಗೆ ಬಂದು ಮಾತಾಡೋಣ ಅಂತ ಹೇಳಿದ್ದಾನೆ. ಆ್ಯಕ್ಚುಲಿ ಇಲ್ಲಿ ಏನಾಯಿತು ಅಂತಂದರೆ, ಈಗ ಸೋನಿ ನಮಗೆ ಕಾಲ್ ಮಾಡಿ ಒಂದು ಕಡೆ ನಮ್ಗೆ ಬರೋಕ್ಕೆ ಹೇಳ್ದ, ವೈ ಸಿಟಿಗೆ ಬರೋಕ್ಕೆ ಹೇಳಿ. ಆ್ಯಂಡ್ ವೈ ಸಿಟಿಯಲ್ಲಿರ್ತಕ್ಕಂಥ ಒಂದು ಡ್ರಗ್ ಡೀಲಿಂಗ್ನ ಮಾಫಿಯಾನ ರೂಲ್ ಮಾಡೋದಕ್ಕೆ ಸೋನಿ ಟ್ರೈ ಮಾಡ್ತಾ ಇದ್ದಾನೆ.
ಆ್ಯಂಡ್ ಅದಕ್ಕೆ ಒಬ್ಬ ನಂಬಿಕಸ್ಥ ವ್ಯಕ್ತಿ ಬೇಕು ಆ್ಯಂಡ್ ಅವನ್ನ ಯೂಸ್ ಮಾಡಿಕೊಂಡು ಇವರು ಕೆಲಸ ಮಾಡೋಣ ಅಂತ ಅಂದ್ಕೊಂಡು ಟಾಮಿನ ಕರೆಸಿದ್ದಾರೆ. ಟಾಮಿ ಕೈಯಲ್ಲಿ ಈ ಫಸ್ಟ್ ಡೀಲ್ ಏನೇ ಫೇಲ್ ಆಗೋಯ್ತು, ಯಾಕೆಂದರೆ ಯಾರೋ ಥರ್ಡ್ ಪಾರ್ಟಿ ಬಂದು ಅಟ್ಯಾಕ್ ಮಾಡಿದ್ರು. ಆ ಗಲಿಬಿಲಿಯಲ್ಲಿ ದುಡ್ಡು ಮತ್ತು ಶೀಲಾವತಿ ಎರಡನ್ನೂ ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ದಾರೆ. ಈ ವಿಷಯ ಸೋನಿಗೆ ಗೊತ್ತಿಲ್ಲ ಇನ್ನು. ಆ್ಯಂಡ್ ಕೆಮ್ ಕೂಡ ತುಂಬ ಹೆದರ್ಕೊಂಡಿದ್ದಾನೆ ಆ್ಯಂಡ್ ಟಾಮಿಗೂ ಏನು ಮಾಡಬೇಕು ಅಂತ ಐಡಿಯಾ ಇಲ್ಲ. ಬಟ್ ಟಾಮಿ ಈಗ ಕೆಮ್ಗೆ ಹೇಳಿದ್ದಾನೆ, ನೀನು ಹೋಗಿ ರೆಸ್ಟ್ ಮಾಡು ಫಸ್ಟ್, ಇವತ್ತು ನೈಟ್ ಆಗಿಬಿಡಲಿ, ಬೆಳಗ್ಗೆ ನೋಡೋಣ ಏನಾಗುತ್ತೆ ಅಂತ. ಅದಕ್ಕೆ ಇವಾಗ ನಾವು ಟಾಮಿನ ಕರ್ಕೊಂಡು ಸೀದಾ ಹೋಟ್ಲಿಗೆ ಹೋಗಬೇಕು. ಬನ್ನಿ ಹೋಟ್ಲಿಗೆ ಹೋಗಿ ನೋಡೋಣ ಅಲ್ಲಿ ಏನಾಗುತ್ತೆ ಅಂತ. ಓಕೆ, ನಾವು ಬಂದಿದ್ದೀವಿ ಆ್ಯಂಡ್ ಇಲ್ಲಿಂದ ನಾವೀಗ ಹೋಟ್ಲಿಗೆ ಹೋಗೋಣ, ನೋಡೋಣ ಬನ್ನಿ. ನೈಟ್ ಆಗೋಗಿದೆ, ಅದಕ್ಕೆ ಏನು ಮಾತಾಡೋದು ಬೇಡ ಅಂತ ಇದು ಮಾಡಿದ್ದಾರೆ. ಓಕೆ, ರೇಡಿಯೋ ಆಫ್ ಮಾಡ್ತಾಯಿದ್ದೆ. ರೇಡಿಯೋ ಆಫ್ ಮಾಡೋದು ಹೆಂಗೆ ಅಂತಲೇ ಗೊತ್ತಾಗಿಲ್ಲ ಗುರು. ರೇಡಿಯೋ ಆಫ್ ಮಾಡಿದ್ದೀನಿ. ಬನ್ನಿ ನಾವೀಗ ಹೋಟ್ಲಿಗೆ ಹೋಗಬೇಕು, ಹೋಟ್ಲಿಗೆ ಹೋಗೋಣ. ಅಯ್ಯಯ್ಯೋ, ಇನ್ನು ಯಾರು ಗುರು ಎದುರುಗಡೆನೇ ಬಂದು ನಿಲ್ಸ್ಕೊಬಿಟ್ಟು ಗಾಡಿನ ಡ್ಯಾಮೇಜ್ ಮಾಡಿಬಿಟ್ಟ ಒಡೆ ನಾನು. ಓಕೆ, ಇಲ್ಲೇ ಲೆಫ್ಟ್ ತೊಗೋಬೇಕು, ಹೋಗೋಣ. ಅರ್ಜೆಂಟಲ್ಲ ಅವನು ಹಂಗೆ ಓಡ್ಸೋಕೆ ಬರಲ್ಲ, ಬಂದ್ಬಿಡ್ತವೆ. ಓಕೆ, ಹೋಟ್ಲ್ ಇಲ್ಲೇ ಹತ್ತಿರದಲ್ಲೇ ಇದೆ, ಇಲ್ಲೇ ರೈಟ್ ತೊಗೊಬೇಕು ನಾವು. ಒಂದು ಡ್ರಿಫ್ಟ್ ಹೊಡೆಯೋಣ. ಒಂದು ಡ್ರಿಫ್ಟ್ ಆಗಿಲ್ಲ ಬಿಡಿ. ನಮ್ಮ ಹೋಟೆಲ್ ಇಲ್ಲೇ ಇದೆ. ಓಕೆ, ಮುಂದೆ ಕಾಣಿಸ್ತಾ ಇದೆ. ಅಯ್ಯಯ್ಯಯ್ಯಯ್ಯಯ್ಯಯ್ಯ, ಯಾರು ಗುರು ಇವರೆಲ್ಲ? ಏನು ರ್ಯಾಶ್, ನಾನೇ ರ್ಯಾಶ್ ಅಂದರೆ ಈ ನನ್ನ ಮಕ್ಕಳು ಇನ್ನೂ ನನಗಿಂತ ರ್ಯಾಶ್ ಡ್ರೈವಿಂಗ್ ಮಾಡ್ತಾವ್ರು ಗುರು. ಓಕೆ, ಹೋಟ್ಲಿಗೆ ಬಂದಿದ್ದೀವಿ. ಓಷನ್ ವ್ಯೂ ಅಂತ ಹೋಟೆಲ್ ಹೆಸರು. ಬನ್ನಿ ಹೋಟೆಲ್ ಒಳಗಡೆ ಹೋಗಿ ನೋಡೋಣ. ಓಕೆ, ಓಷನ್ ವ್ಯೂ ಹೋಟೆಲ್. ವೆನ್ ನಾಟ್ ಆನ್ ಅ ಮಿಷನ್ ಯು ಕ್ಯಾನ್ ಸಿ ಅ ಪ್ರೋಗ್ರೆಸ್ ಆನ್ ವಾಕಿಂಗ್ ಇನ್ ಟು ದಿಸ್. ಓಕೆ, ಸೊ ಆ ರೇಡಿಯೋ ಸಿಂಬಲ್ ಥರ ಇದೆಯಲ್ಲ, ಅಲ್ಲಿ ಹೋದರೆ ನಮ್ಮ ಗೇಮ್ ಸೇವ್ ಆಗುತ್ತೆ. ತುಂಬ ಎಷ್ಟು ವರ್ಷಗಳಿಂದ ಆಡಿದ್ದೀವಿ ಗುರು ನಾವು. ಓಕೆ, ಸೇವ್ ಮಾಡ್ಕೊಳ್ಳೋಣ. ಓಕೆ, ನಮ್ಮ ಗೇಮ್ ಇವಾಗ ಸೇವ್ ಆಗಿದೆ ಆ್ಯಂಡ್ ನಾವಿವಾಗ ಮತ್ತೆ ಹೋಟೆಲ್ ರೂಮ್ಗೆ ಹೋಗಬೇಕು. ಬನ್ನಿ ರೂಮ್ ನೋಡೋಣ ಹೆಂಗಿರುತ್ತೆ ಅಂತ. ಓಕೆ, ಹೋಟೆಲ್ ಒಳಗಡೆ ಇದ್ದೀವಿ. ಓಕೆ, ಸೋನಿ ಕಾಲ್ ಮಾಡ್ತಾರೆ. ಸೋನಿ ಇದ್ದಾನೆ ಇಲ್ಲಿ. ಸೋನಿ ಕಾಲಿಂಗ್. ಹೇ ಟಾಮಿ, ಡೀಲ್ ಏನಾಯ್ತು ಗುರು? ಓಕೆ, ಡೀಲ್ ಬಗ್ಗೆ ಕೇಳ್ತಾ ಇದ್ದಾನೆ. ಓ ಗುರು, ನನಗೂ ಗೊತ್ತಾಯಿತು. ಡೀಲ್ ಫುಲ್ಲು ಮಕ್ಕರಂತೆ, ಕ್ಯಾಶ್ ಫುಲ್ಲು ಟೋಕನ್ನಾ? ಹೌದು ಸೋನಿ, ಡೀಲ್ ಮಕ್ಕರಾಗಿದೆ. ಟಾಮಿ, ನನಗೆ ನನ್ನ ದುಡ್ಡು ಬೇಕೀಗ. ಅಲ್ಲಿ ನಡೆದಿದ್ದ ಶೂಟೌಟ್ಗೆಲ್ಲ ಗಾಬರಿಯಾಗಿ ದುಡ್ಡನ್ನ ಅಲ್ಲೇ ಬಿಟ್ಕೊಂಡ್ಬಿಟ್ಟಿದ್ದಾರೆ ಗುರು. ನಾನೇನು ಮಾಡಲಿ ಇವಾಗ? ಈ ಪುಂಗಿ ಆಡ್ಗಳನ್ನೆಲ್ಲ ನನ್ನ ಹತ್ರ ಆಡಬೇಡ. ದೇವ್ರಾಡೆಗೂ ನನ್ನ ದುಡ್ಡು ಎತ್ತಿಲ್ಲ ಗುರು. ಟಾಮಿ, ಸುಮ್ಮನೆ ನನಗೆ ಸೈಕ್ ಮಾಡಬೇಡ, ನನ್ನ ದುಡ್ಡು ನನಗೆ ವಾಪಸ್ ಕೊಡು. ಗುರು, ನಿನ್ಗೆ ಹೆಂಗೆ ಹೇಳಲಿ ಗುರು, ಆ ದುಡ್ಡು ನಾನು ಎತ್ಕೊಂಡು ಬಂದಿಲ್ಲ ಗುರು. ಟಾಮಿ, ನೀನು ನನ್ನ ಹತ್ರ ಪುಂಗಕ್ಕೆ ಬರಬೇಡ. ನೀನು ಎಂಥ ಪಟೀಲ್ ನನ್ನ ಮಗ ಅಂತ ನನಗೆ ಮೊದಲಿಂದಾನೇ ಗೊತ್ತು. ನಿನಗೆ ಹೆಂಗೆ ನಂಬಿಸ್ಲಿ ಅಂತ ನನಗೆ ಗೊತ್ತಾಗ್ತಲ್ಲ. ನಿನಗೆ ಅಷ್ಟೊಂದು ಬೇಕಾಗಿರ ನಿನ್ನ ಲಾಯರ್ ಇದ್ದಾನಲ್ಲ ಕೆಮ್, ಹೋಗು ಅವನ ಹತ್ರನೇ ಕೇಳ್ಕೊ. ಟಾಮಿ, ನೀ ಕಳ್ಳ ಆಟಗಳೆಲ್ಲ ತುಂಬ ನೋಡ್ಬಿಟ್ಟಿದ್ದೀನಿ. ನೀನಂಥ ಪಳಾರ್ ನನ್ನ ಮಗ ಅಂತ ನನಗೆ ಮೊದಲಿಂದಾನೇ ಗೊತ್ತು. ಸುಮ್ಮನೆ ಈ ಚೂಳ್ಛತ್ರಿ ಆಟಗಳನ್ನೆಲ್ಲ ಬಿಟ್ಬಿಟ್ಟು ನನ್ನ ದುಡ್ಡು ವಾಪಸ್ ಕೊಡೋದನ್ನು ನೋಡು. ಇವ್ನಿಗೆ ಹೆಂಗೆ ಹೇಳಲಿ ಗುರು, ಏನು ಹೇಳಿದ್ರು ಅರ್ಥ ಆಗ್ತಾ ಇಲ್ವಲ್ಲ. ಓಕೆ, ಇವಾಗಷ್ಟೇ ಸೋನಿ ನಮಗೆ ಕಾಲ್ ಮಾಡಿದೆ. ಇನ್ನೂ ಹೋಟೆಲ್ ರೀಚ್ ಆಗ್ತಿದ್ದಂಗೆ ಅವ್ನು ಕಾಲ್ ಮಾಡಿದ್ದಾನೆ. ಕಾಲ್ ಮಾಡಿ ಡೀಲ್ ಬಗ್ಗೆ ಕೇಳ್ತಾ ಇದ್ದಾನೆ. ಈ ನನ್ನ ಮಕ್ಳು ಯಾರೋ ಮಾತಾಡ್ತಾ ಸಾಯ್ತು ಅವ್ರು ಗುರು, ಲೇಡೀಸ್ ಇಬ್ಬರು. ಇರಿ ಆಚೆ ಹೋಗ್ಬಿಡೋಣ ಫಸ್ಟು. ಸ್ಟೋರಿ ಹೇಳ್ತೀನಿ ನಿಮಗೆ. ಸೈಡಲ್ಲಿ ಹಾಕೋತೀನಿ ಫಸ್ಟು ಗಾಡಿನ. ವಟ ಅಂತ ಅವ್ರು ಬರೀ ಸೈಡ್ಗೆ. ಓಕೆ, ಸೋನಿ ಕಾಲ್ ಮಾಡಿದ್ದಾನೆ ಹೋಟೆಲ್ ರೀಚ್ ಆಗಿದ ತಕ್ಷಣ. ಆ್ಯಂಡ್ ಸೋನಿ ಕೇಳ್ತಾ ಇದ್ದಾನೆ ಏನಾಯಿತು ಡೀಲ್ ಬಗ್ಗೆ, ಡೀಲ್ ಸಕ್ಸಸ್ ಅಂತ ಕೇಳ್ತಾ ಇದ್ದಾನೆ. ಬಟ್ ಅಲ್ಲಾಗಿರೋ ವಿಷಯ ಅವನಿಗೆ ಗೊತ್ತಿಲ್ಲ. ಆ್ಯಂಡ್ ಟಾಮಿ ನಮ್ಗೆ ಹೇಳ್ದ, ಸೋನಿಗೆ ಹೇಳ್ತಾ ಇದ್ದಾನೆ ಆ್ಯಕ್ಚುಲಿ ಡೀಲ್ ಮಕ್ಕರಾಗೋಯ್ತು, ಯಾರೋ ಥರ್ಡ್ ಪಾರ್ಟಿ ಶೂಟೌಟ್ ಆಯಿತು ಆ್ಯಂಡ್ ಶೀಲಾವತಿನ ಮತ್ತು ದುಡ್ಡನ್ನ ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀವಿ, ನಮಗೇನು ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಾ ಇದ್ದಾನೆ. ಬಟ್ ಸೋನಿ ಟಾಮಿನ ನಂಬ್ತಾನೇ ಇಲ್ಲ. ಅವ್ನ ದುಡ್ಡನ್ನ ಅವ್ನಿಗೆ ಬೇಕು ಅಷ್ಟೇ, ನನಗೇನು ಮಾಡ್ತೀಯೋ ನೀನು ಅದೆಲ್ಲ ಗೊತ್ತಿಲ್ಲ, ದುಡ್ಡು ತಂದು ಕೊಟ್ಟರೆ ಸರಿ, ಇಲ್ಲ ಅಂತಂದರೆ ನೀನೇ ಇಲ್ಲಿ ವೈಸಿಟಿಯಲ್ಲಿ ಇರಲ್ಲ ಅಂತ ಹೆದರಿಸ್ತಾ ಇದ್ದಾನೆ ಸೋನಿ. ಬಟ್ ಟಾಮಿಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಆ್ಯಂಡ್ ಟಾಮಿ ಹತ್ರನೂ ದುಡ್ಡಿಲ್ಲ. ಕೆಮ್ ಬರೋಕ್ಕೆ ಹೇಳಿದ್ದಾನೆ, ಇವಾಗ ಬೆಳಗ್ಗೆ ಆಗಿದೆ ಆ್ಯಕ್ಚುಲಿ. ಬನ್ನಿ ಕೆಮ್ ಆಫೀಸ್ಗೆ ಹೋಗಿ ನೋಡೋಣ ಅಲ್ಲೇನು ನಡೆಯುತ್ತೆ ಅಂತ. ಫಸ್ಟ್ ಅಲ್ಲಿ ಕೆಮ್ ಆಫೀಸ್ಗೆ ಹೋಗ್ಬಿಡೋಣ. ಎಲ್ಲಿದೆ ಕೆಮ್ ಆಫೀಸ್ ನೋಡ್ಕೊಳ್ಳೋಣ. ಓಕೆ, ಇಲ್ಲಿ ಎಲ್ಲಂತ ಇದೆ, ಇಲ್ಲಿಗೆ ಹೋಗ್ಬೇಕು ನಾವು. ಬನ್ನಿ ಕೆಮ್ ಆಫೀಸ್ಗೆ ಹೋಗ್ಬಿಡೋಣ. ಇಲ್ಲೇ ಲೆಫ್ಟ್ ತೊಗೋಬೇಕು ಮುಂದೆ. ಅವು ಪೊಲೀಸು ಗುರು. ಓಕೆ, ಲೆಫ್ಟ್ ತೊಗೊಂಡ್ವಿ. ಓ ಏನು ಪೊಲೀಸ್ ಗಾಡಿಗಳು ಇಷ್ಟೊಂದು ಓಡಾಡ್ತವೆ. ಡೀಲ್ ಮಾಡಿದ್ದಾನೆ ಗೊತ್ತಾಗೈತಾ. ಆ್ಯಕ್ಚುಲಿ ನಾನು ಪ್ರತಿ ಸಲ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಕೆಮ್ ಆಫೀಸ್ಗೆ ಹಿಂಗೋಗಿ ಅಭ್ಯಾಸ ನನಗೆ.
ಯಾರಿಗೂ ಅಲ್ಲಿ ಸುತ್ತಾಕೊಂಡು ಹೋಗ್ತಾರೆ. ಇಲ್ಲ ಆಫ್ ರೋಡ್ ಮಾಡಿದ್ರೆ 1 ನಿಮಿಷದ ದಾರಿ. ಬನ್ನಿ ಗಾಡಿ ಅಲ್ಲಿ ಸೈಡಲ್ಲಿ ಹಾಕ್ಕೊಳ್ಳೋಣ ರೈಟಲ್ಲಿ. ಸರ್ ಪೊಲೀಸ್ ಸರ್ ಸೈಡ್ ಬನ್ನಿ. ಏನು ಹೇಳಿದ ತಕ್ಷಣ ಹೋಗ್ಬಿಟ್ಟ. ಓಕೆ ಕೆಮ್ಮ ಆಫೀಸಿಗೆ ಬಂದಿದ್ದೀವಿ ನಾವು ಇವಾಗ. ಬನ್ನಿ ಒಳಗಡೆ ಹೋಗೋಣ. ಎಲ್ಲಿ ಗುರು ಕೆಮ್ಮ ಆಫೀಸು? ಇಲ್ಲೇ. ಬನ್ನಿ ಆಫೀಸ್ ಒಳಗಡೆ ಹೋಗೋಣ. ಕೆಮ್ಮ ಆಫೀಸ್ ಒಳಗಡೆ ಇದೀವಿ ನಾವು. ನೀನೇನು ಹೋಗಿ ಮಲ್ಕೋ ಅಂದ್ಬಿಟ್ಟೆ ಗುರು. ನಾನು ಬಂದು ಒಂದು ಕಾಫಿ ಹಿಡ್ಕೊಂಡು ಚೇರ್ ಮೇಲೆ ಕೂತ್ಕೊಂಡು ನಿದ್ದೆ ಮಾಡೋಣ ಅಂತ ಟ್ರೈ ಮಾಡಿದ್ರು ನಿದ್ದೆನೇ ಬಂದಿಲ್ಲ ನನಗೆ. ಅಲ್ಲಿ ನಡೆದಿರೋ ಶೂಟೌಟು ಗಾಬ್ರಿಗೆ ನಿದ್ದೆ ಬರ್ತಾ ಇಲ್ಲ. ಈಗೇನು ಮಾಡಲಿ? ನಾನು ಇದಕ್ಕೋಸ್ಕರ ಲಾಯರ್ ಆಗಿಲ್ಲ. ನನಗಿದೆಲ್ಲ ಬೇಕಾಗೂ ಇಲ್ಲ. ಈಗೇನು ಮಾಡೋದು? ನಮ್ಮ ಹತ್ರ ಒಂದು ನಯ ಪೈಸಾ ಇಲ್ಲ ಗುರು. ಏನು ಮಾಡೋಣ? ನೀನೇ ಹೇಳು ಬೇಗ. ನನಗಂತೂ ಗಾಬ್ರಿ ಆಗ್ಬಿಟ್ಟಿದ್ದೀನಿ. ನೀನು ಅದೇ ಡೀಲ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಕಾಫಿ ಕುಡಿ, ಸ್ವಲ್ಪ ತಣ್ಣಗಾಗು, ನನಗೆ ಯೋಚನೆ ಮಾಡೋಕ್ಕೆ ಬಿಡು. ಆ ಮಾಲ್ಕದ್ದಿ ತಲೆನ ಹುಡ್ಕೋ ಕೆಲಸ ನೀನು ಮಾಡು, ಆ ಸಿಕ್ಕಿರೋ ತಲೆನ ಎತ್ತೋ ಕೆಲಸ ನಾನು ಮಾಡ್ತೀನಿ. ಮಸ್ತ್ ಐಡಿಯಾ ಕೊಟ್ಟಿದ್ಯಾ. 1 ನಿಮಿಷ ಇರು. ಆ ರಿಟೈರ್ಡ್ ಕರ್ನಲ್ ಇದ್ದಾನಲ್ಲ, ಅವನು ಒಂದು ದೊಡ್ಡ ಪಾರ್ಟಿ ಅರೇಂಜ್ ಮಾಡಿದ್ದಾನೆ ಆ ಶಿಪ್ಪಲ್ಲಿ, ಅವನದೇ ಒಂದು ಶಿಪ್ಪಲ್ಲಿ. ಅದಕ್ಕೆ ದೊಡ್ಡ ತಲೆ ಬರ್ತಿದ್ದಾರೆ YCT ಅವರೆಲ್ಲ. ಸೊ ನೀನು ಅಲ್ಲಿ ಹೋದರೆ ಅಲ್ಲಿ ದೊಡ್ಡ ತಲೆಗಳಲ್ಲಿ ನೀನು ಯಾರು ನಿನ್ನ ಚ್ಯೂತಿಯ ಕೆಲಸ ಮಾಡಿದ್ದಾರೆ ಅವ್ರನ್ನೆಲ್ಲ ಕಂಡಿಡಿದ್ಬಿಟ್ಟು ನಿನ್ನ ಕತೆ ನೀನು ಮುಗಿಸ್ಬೋದು. ತಗೋ, ನನಗೆ ಆ ಇನ್ವಿಟೇಷನ್ ಬಂದಿದೆ, ನೀನು ಇಟ್ಕೋ. ನಾನಂತೂ ಎಲ್ಲಿಗೂ ಬರಲ್ಲ, ನಾನು ಇಲ್ಲೇ ಇರ್ತೀನಿ. ಆಯಿತು ಕೆನ್, ತಲೆ ಕೆಡ್ಸ್ಕೊಬೇಡ. ಅಲ್ಲಿಗೆ ನಾನು ಒಬ್ಬನೇ ಹೋಗ್ತೀನಿ. ಏಯ್ ಟಾಮಿ, ನಿಂತ್ಕೋಗುರು 1 ನಿಮಿಷ. ನಿನ್ನ ಬಟ್ಟೆ ನೀನು ನೋಡ್ಕೊಂಡಿದ್ಯಾ? ಅದು ದೊಡ್ಡವರೆಲ್ಲ ಬರೋ ಪಾರ್ಟಿ. ಆ ಪಾರ್ಟಿಗೆ ನೀನು ಈ ಬಟ್ಟೆಲಿ ಹೋಗೋಕ್ಕಾಗಲ್ಲ. ಏನು ಮಾಡ್ಕೊ. ಏನಾಗಿದೆ ಈ ಬಟ್ಟೆಗೆ? ಚೆನ್ನಾಗೇ ಇದೆಯಲ್ಲ. ಏನೋ ಚೆನ್ನಾಗಿದೆಯಾ? ಒಂಚೂರು ಚೆನ್ನಾಗಿಲ್ಲ. ತಗೋ ಇಲ್ಲಿ ನನ್ನ ಶಾಪಿಂಗ್ ಕಾರ್ಡ್ ತಗೋ. ಫುಲ್ಲು ಜಿಣಿ ಅಂದ್ಕೊಂಡು ಹೋಗು. ಇವತ್ತು ಉಜ್ಜಿರೋದು ನಿನ್ನ ಜೀವನ ಪೂರ್ತಿ ಜಿಣಿ ಅಂದ್ಕೊಂಡು ಹೋದು. ಇವತ್ತು ಉಜ್ಜಿರೋದನ್ನ ನಿನ್ನ ಜೀವನ ಪೂರ್ತಿ ನೆನೆಸ್ಕೊತೀಯ. ಲಾಸ್ಟ್ ಪಂಚಿಂಗ್ ಡೈಲಾಗ್ ಚೆನ್ನಾಗಿತ್ತು. ಓಕೆ, ಏನು ನಡೀತು ಇಲ್ಲಿ ಅಂತಂದರೆ, ಇವಾಗ ಡೀಲ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದು ಎಲ್ಲ ಫೇಲ್ ಆಗಿದೆ. ಆ್ಯಂಡ್ ಕೆಮ್ಮ ಹೇಳ್ತಾ ಇದ್ದಾನೆ, ಒಬ್ಬ ದೊಡ್ಡ ರಿಟೈರ್ಡ್ ಕರ್ನಲ್ ಇದ್ದಾನೆ. ಆ ಕರ್ನಲ್ಲು ಒಂದು ಪಾರ್ಟಿನ ಅರೇಂಜ್ ಮಾಡಿದ್ದಾನೆ. ಆ ಪಾರ್ಟಿಯಲ್ಲಿ ವೈಸಿಟಿಲಿರುವಂಥ ದೊಡ್ಡ ತಲೆಗಳು ಲೈಕ್ ಡೀಲರ್ಸ್, ಗ್ಯಾಂಗ್ಸ್ಟರ್ಸ್, ಬಿಸ್ನೆಸ್ ಮೆನ್ಸ್ ಎಲ್ಲ ಬರ್ತಾರೆ. ನೀನು ಅಲ್ಲಿ ಹೋಗು. ಅಲ್ಲಿ ಹೋದರೆ ನಿನಗೆ ಯಾರು ಈ ಡೀಲ್ನ ಈ ಥರ ಹಾಳು ಮಾಡಿದ್ದಾರೆ ಅಂತ ಒಂದು ಐಡಿಯಾ ಸಿಗುತ್ತೆ. ಆ್ಯಂಡ್ ಆ ವ್ಯಕ್ತಿ ಕೂಡ ಸಿಗಬಹುದು ಅಂತ ಹೇಳಿದ್ದಾನೆ. ಆ್ಯಂಡ್ ಆ ಇನ್ವಿಟೇಷನ್ ನಮ್ಮ ಕೆಮ್ಮಿಗೆ ಬಂದಿದೆ. ಆ ಕೆಮ್ಮ ಇನ್ವಿಟೇಷನ್ನ ನಮ್ಮ ಟಾಮಿ ಕೊಟ್ಟಿದ್ದಾನೆ. ಆ್ಯಂಡ್ ಟಾಮಿಗೆ ಪಂಕಾಗಿ ರೆಡಿಯಾಗೋಕ್ಕೆ ಕೂಡ ಹೇಳಿದ್ದಾನೆ. ಪಂಕಾಗಿ ರೆಡಿಯಾಗಿ ಹೋಗು, ಅದು ದೊಡ್ಡ ಮನುಷ್ಯರ ಪಾರ್ಟಿ, ನೀನು ಈ ಥರ ಹೋದರೆ ಆಗಲ್ಲ ಅಂತ ಒಂದು ಶಾಪಿಂಗ್ ಕಾರ್ಡ್ ಕೂಡ ಕೊಟ್ಟು ಕಳಿಸಿದ್ದಾನೆ. ಬನ್ನಿ ಶಾಪಿಂಗ್ ಹೋಗಬೇಕು ನಾವೀಗ. ಫಸ್ಟು ಬಟ್ಟೆನ ಚೇಂಜ್ ಮಾಡ್ಕೋಬೇಕು. ಬಟ್ಟೆ ಚೇಂಜ್ ಮಾಡಿಕೊಂಡು ನಾವು ಆ ಕರ್ನಲ್ ಹತ್ರ ಹೋಗಬೇಕು, ಕರ್ನಲ್ ಶಿಪ್ಪಿಗೆ ಹೋಗಬೇಕು. ಬನ್ನಿ ಹೋಗೋಣ. ಓಕೆ, ನಾವಿವಾಗ ಬಟ್ಟೆ ಚೇಂಜ್ ಮಾಡ್ಕೋಬೇಕು ಫಸ್ಟು. ಬನ್ನಿ ಬಟ್ಟೆ ಚೇಂಜ್ ಮಾಡ್ಕೊಳ್ಳೋಣ. ಟಾಮಿ ಕೇಳ್ದ ಆ್ಯಕ್ಚುಲಿ ಈ ಶರ್ಟ್ಗೆ ಏನಾಗಿದೆ ಗುರು, ಶರ್ಟ್ ಚೆನ್ನಾಗೇ ಇದೆ ಅಂತ. ನನ್ನ ಪ್ರಕಾರ ಈ ಶರ್ಟು ತುಂಬ ಫೇಮಸ್ ಗುರು. ಬನ್ನಿ ನಾವಿವಾಗ ಬಟ್ಟೆ ಚೇಂಜ್ ಮಾಡ್ಕೋಬೇಕು, ಶಾಪಿಂಗ್ ಹೋಗಬೇಕು. ಬನ್ನಿ, ಇಲ್ಲೇ ಎಲ್ಲೋ ಶಾಪಿಂಗ್ ಇರುತ್ತೆ. ಸ್ಟ್ರೈಟ್ ಹೋಗ್ಬೇಕು ನಾವಿನ್ನು. ಓಕೆ, ಇಲ್ಲೇ ಮುಂದೆ ಇದೆ ಬಟ್ಟೆ ಅಂಗಡಿ. ಓ ಯಾರು ಗುರುನು. ಓಕೆ, ಇಲ್ಲೇ ಇದೆ ಬಟ್ಟೆ ಅಂಗಡಿ. ಆ್ಯಂಡ್ ನಾವೀಗ ಬಟ್ಟೆ ತೊಗೊಳ್ಳೋಣ. ಫಸ್ಟು ಒಳಗಡೆ ಹೋಗಬೇಕು ಆ್ಯಂಡ್ ಬಟ್ಟೆ ಹಾಕ್ಕೊಂಡು ಆಚೆ ಬರ್ತೀವಿ. ನೋಡಿ ಹೆಂಗಿರ್ತೀನಿ ಅಂತ. ಫುಲ್ಲು ಜಿಣಿ ಅಂತ ಇರುತ್ತೆ ನೋಡಿ. ಓಕೆ, ಫುಲ್ ಟಾಮಿ ಜಿಣಿ ಅಂತವನೇ. ಆ್ಯಂಡ್ ನಾವೀಗ ಕರ್ನಲ್ನ ಒಂದು ದೊಡ್ಡ ಶಿಪ್ ಏನಿದೆ ಆ ಶಿಪ್ಪಿಗೆ ಹೋಗಬೇಕು. ಅಲ್ಲಿ ಪಾರ್ಟಿ ನಡೀತಾ ಇದೆ. ಅಲ್ಲಿ ಯಾರು ನಮ್ಮ ಡೀಲ್ನ ಹಾಳು ಮಾಡಿದ್ರು ಆ್ಯಂಡ್ ನಮ್ಮ ದುಡ್ಡು ಮತ್ತು ಶೀಲಾವತಿ ಯಾರ ಹತ್ರ ಇದೆ ಅಂತ ನೋಡಬೇಕು. ಓಕೆ, ಇಲ್ಲಿ ಯಾರೋ ನನ್ನ ಮಗ ಬೈಕ್ ತಂದು ನಿಲ್ಸವನೆ. ಈ ಬೈಕೆ ಎತ್ಕೊಂಡು ಹೋಗ್ಬಿಡೋಣ. ಅಫಿಷಿಯಲಾಗಿ ರೈಡರ್ ಥರ ಹೋಗೋಣ. ಇಡ್ಲಿ ಗುರು, ತಂದ್ಕೊಡ್ತೀನಿರು. ಓಕೆ ಬನ್ನಿ ಹೋಗೋಣ. ಅದು ಅವೆಂಜರ್ ಬೈಕ್ ಇದ್ದಂಗಿದೆ ಗುರು ಇದು. ನಮ್ಮ ಕರ್ನಲ್ನ ಶಿಪ್ ಎಲ್ಲಿದೆ ಅಂತ ನನಗೂ ಐಡಿಯಾ ಇಲ್ಲ. ಮುಂದೆ ಹೋಗಿ ಲಾಂಗ್ ಯೂಟರ್ನ್ ತೊಗೋಬೇಕು. ಓಕೆ, ಇಲ್ಲೇ ರೈಟ್. ಈ ಗಾಡಿದ ಬ್ರೇಕ್ ಸರಿ ಇಲ್ಲ ಗುರು. ಓಕೆ, ಇಲ್ಲೇ ಇದೆ ಶಿಪ್ಪು. ನನ್ನ ಪ್ರಕಾರ ಇದೇ ಶಿಪ್ ಅನಿಸುತ್ತೆ. ಎಸ್, ಇದೇ ಶಿಪ್ಪು, ಖಂಡಿತ ಇದೇ ಶಿಪ್ಪು. ಗಾಡೀಲಿ ಪಾರ್ಕ್ ಮಾಡೋಣ ಅಫಿಷಿಯಲಾಗಿ. ನೀವು ನೋಡ್ಬೋದು ಇದೇ ಶಿಪ್ಪಲ್ಲಿ ಪಾರ್ಟಿ ನಡೀತಾ ಇರೋದು ಆ್ಯಕ್ಚುಲಿ. ಬನ್ನಿ ಒಳಗಡೆ ಹೋಗಿ ನೋಡೋಣ ಯಾರ್ಯಾರು ಬಂದಿದ್ದಾರೆ, ಏನು ಎತ್ತ ಅಂತ. ಓಕೆ, ದ ಪಾರ್ಟಿ. ಓಕೆ, ತುಂಬ ದೊಡ್ಡ ಪಾರ್ಟಿನೇ ನಡೀತಾ ಇದೆ. ಆ್ಯಂಡ್ ಟಾಮಿ ಕೂಡ ಜಿಣಿ ಅಂತ ರೆಡಿಯಾಗಿ ಬಂದಿದೆ. ಇವಳು ಯಾರು ಗುರು ಹಿಂಗೆ ನೋಡ್ತಾವಳೆ. ಆಯ್ತು ಹೋಗೋಣ. ಗುಡ್ ಈವ್ನಿಂಗ್. ಖಂಡಿತ ನೀನು ಕಿನ್ ರೋಸಿನ್ಬರ್ಗ್ ಕಡೆಯಿಂದ ಬಂದಿದ್ಯಾ? ಓಕೆ, ಮೇ ಬಿ ನಾನು ಅನ್ಕೋತೀನಿ ಈಗ ಅವನ ತಲೆ ಸರಿ ಹೋಗಿರುತ್ತೆ. ಅಂದಂಗೆ ನಿನ್ನ ಹೆಸರು? ಟಾಮಿ ವರ್ಸಿಟಿ. ಕೆನ್ ರೋಸಿನ್ಬರ್ಗ್ ರಾತ್ರಿ ನೀರಾಗದೆ ಕುಡಿದು ಬಾಚ್ಕೊಂಡ್ಬಿಟ್ಟಿದ್ದಾನೆ. ಓ, ಯಜಮಾನ್ರು ಫುಲ್ ಡಿಂಗಾ? ಅವನ ಕೆಪಾಸಿಟಿನೇ ಅಷ್ಟು.
ಕೆನ್ ರೋಸಿನ್ಬರ್ಗ್ ನಂಗೆ ಆಲ್ರೆಡಿ ಫೋನ್ ಮಾಡಿ ಎಲ್ಲ ವಿಷಯ ಹೇಳಿದ್ದಾನೆ. ಈ ಥರ ಆಗಬಾರ್ದಿತ್ತು, ಆಗೋಗಿದೆ. ಓಕೆ, ಈ ಕರ್ನಲ್ ಥರ ದಂಧೆ ನಡೆಸೋದು ತಣ್ಣೀರಲ್ಲಿ ಸ್ನಾನ ಮಾಡ್ದಂಗೆ. ಒಂದೆರಡು ತಮಗೆ ಮೈ ಮೇಲೆ ನೀರು ಬೀಳತಂಗೆ ಕಷ್ಟ ಆಗುತ್ತೆ, ಆಮೇಲೆ ಅದೇ ರೂಢಿಯ ಬರುತ್ತೆ. ಉಗ್ರಂ ಡೈಲಾಗ್. ಮತ್ತೆ ಇವಳು ನನ್ನ ಸುಪುತ್ರಿ, ಹೆಸರು ಕೆಂಪಿ ಫ್ರಮ್ ಕೋಣಂಕುಂಟೆ. ಕೆಂಪಿ ಕೋಣನಕುಂಟೆ. ಕೆಂಪಿ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಅಲ್ಲಿವರೆಗೂ ಇವನ್ನ ಕೆಂಪಿ ಮಗ್ದಲ್ಲಿ ಎಲ್ಲರಿಗೂ expression ಪರಿಚಯ ಏನಾದ್ರು? ಮಾಡಿಸು. ಓಕೆ ಜಾರಿ. ಹೇ, ನಿನ್ನ ಹೆಸರೇನು? ನನ್ನ ಹೆಸರು ಟಾಮಿ ವರ್ಸಿಟಿ. ಓ ಟಾಮಿ, ಬಾ, ನಿನಗೆ ವೈಸಿಟಿಯ ದೊಡ್ಡ ಜನನ ಪರಿಚಯ ಮಾಡಿಸ್ತೀನಿ. ಟಾಮಿ. ಇವನ್ ನೋಡು 69 ಸುರೇಶ ಅಂತ, ವೈಸಿಟಿಯ ತುಂಬಾ ದೊಡ್ಡ ಆಟಗಾರ. ಇವನ್ ನೋಡು ವೈಸಿಟಿಯ ತುಂಬಾ ದೊಡ್ಡ ಇಂಡಸ್ಟ್ರಿಯಲಿಸ್ಟ್, ಪಾಲಿದಾರ್ ಪರಮೇಶಿ ಅಂತ ಇವನ ಹೆಸರು. ನೀನ್ ಆಗ್ಲೇ ನೋಡ್ತಿಲ್ಲ, ಪಂಚಾಯತಿ ಪರಮೇಶಿ ಅವ್ರ ಮಗ ಇವನು, ಪಂಚಾಯತಿ ಸುರೇಶ. ಪಕ್ಕ ಪೋಲಿನ ಮಗ. ಅಪ್ಪ ಪಾಲಿಡಾಲ್ ಜೊತೆ ಆಡಿದ್ರೆ ಇವನು ಆಲ್ಕೋಹಾಲ್ ಜೊತೆ ಆಡ್ತಾನೆ. ವೈಸಿಟಿಯ ಕಿಟಿಕೋ ಕ್ಲಬ್ ತುಂಬಾ ದೊಡ್ಡ ಓನರ್ ಇವರು, ಹೆಸರು ಸತೀಶ ಅಂತ. ಮತ್ತೆ ಇವರು ಅವ್ರ ಪಾರ್ಟ್ನರ್, ಇವರೊಬ್ಬ ದೊಡ್ಡ ಫಿಲಂ ಡೈರೆಕ್ಟರ್, ಹೆಸರು ಬಗ್ನೋಡು ಬಂಗಾರಪ್ಪ. ಹೀರೋ ಹೀರೋಯಿನ್ ಇನ್ನೇನು ಹತ್ರ ಬರಬೇಕು ಸರ್, ಅಷ್ಟರಲ್ಲಿ ಮಧ್ಯದಲ್ಲಿ ಒಂದು ಬಾಲ ಬಂದ್ಬಿಡುತ್ತೆ ಸರ್. ನೋಡಿದ್ರೆ ಡೈನೋಸರಸ್ಸು ಸರ್, ಡೈನೋಸರಸ್ಸು. ಕರ್ನಲ್, ನಿನ್ ಪಾರ್ಟಿ ಯಾವಾಗ್ಲೂ ಸಖತ್ತಾಗಿರುತ್ತೆ. ಸ್ವಲ್ಪ ಲೇಟ್ ಆಗೋಯ್ತು. ನಿಂದು ಯಾವಾಗಲೂ ಇದ್ದಿದ್ದೆ ಗುರು. ನಾನಂತೂ ಕಂಠ ಪೂರ್ತಿ ಕುಡಿದು ಟೈಟ್ ಆಗಿ ಇಲ್ಲಿಂದ ಹೋಗೋದು. ಅದಕ್ಕೆ ಟೈಟ್ ಆದ್ಮೇಲೆ ಮನೆಗೆ ಹೋಗಕ್ಕಾಗಲ್ಲ ಅಂತ ಇಬ್ರು ಹುಡುಗರನ್ನ ಕೂಡ ಕರ್ಕೊಂಡ್ ಬಂದಿದ್ದೀನಿ. ಯಾರವನು? ಅವನ ಹೆಸರು ಕಾರ್ಲೋ ಡಿಯಾಸ್. ಕೆಂಪಿ, ಬಾ ಇಲ್ಲಿ. ಇಲ್ಲ, ನಾನು ನನ್ನ ಫ್ರೆಂಡ್ಸ್ ಜೊತೆ ಕೋಣನಕುಂಟೆಗೆ ಹೋಗ್ತಾ ಇದ್ದೀನಿ, ನಾನು ಬರಲ್ಲ ಡಿಯಾಸ್. ಕೋಣನಕುಂಟೆಗೆ? ನಾನು ಕೋಣನಕುಂಟೆ ಫೋರಂ ಹತ್ರ ಬಿಡುವಂತೆ. ಫೋರಂ ಮಾಲ್ ಹತ್ರ ಬಿಡ್ಬೇಕಂತೆ. ಓಕೆ, ನಾವಿವಾಗ ಕೆಂಪಿನ ಕರ್ಕೊಂಡು ಕೋಣನಕುಂಟೆ ಫೋರಂ ಮಾಲನ್ನು ಬಿಡಕ್ಕೆ ಹೋಗಬೇಕು. ಬನ್ನಿ ಬಿಟ್ಬಿಡೋಣ ಕೆಂಪಿನ. ಆ್ಯಕ್ಚುಲಿ ನಾವು ಈ ಪಾರ್ಟಿಗೆ ಬಂದು ಉದ್ದೇಶ ಬಂದು ಡೀಲ್ ಬಗ್ಗೆ ಏನಾಯಿತು ಅಂತ ತಿಳ್ಕೊಳ್ಳೋದಕ್ಕೆ. ಆ್ಯಂಡ್ ಇಲ್ಲಿ ಕೂಡ ತುಂಬ ದೊಡ್ಡ ದೊಡ್ಡ ಜನ ಬಂದಿದ್ದರು. ಆ್ಯಂಡ್ ನಾವು ಇಂಟ್ರೊಡಕ್ಷನ್ ಕೂಡ ಕೊಟ್ಟಲು ಕೆಂಪಿ ಆ್ಯಕ್ಚುಲಿ ಟಾಮಿಗೆ ಯಾರ್ಯಾರು ಏನೇನು ಅಂತ. ಆ್ಯಂಡ್ ಕಾರ್ಲೋ ಡಿಯಾಸ್ ಈ ಹೆಸರು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ನನ್ನ ಪ್ರಕಾರ ಈತನ ಮೇಲೆ ನನಗೆ ಸ್ವಲ್ಪ ಡೌಟ್ ಇದೆ. ಈತನೇ ನಮ್ಮ ಡೀಲ್ಗೆ ಕೈ ಹಾಕಿ ಹಾಳು ಮಾಡಿರ್ಬೋದು ಅಂತ ನನ್ನ ಅಭಿಪ್ರಾಯ. ನೋಡೋಣ ಬನ್ನಿ ಏನಾಗುತ್ತೆ. ಈಗ ಸದ್ಯಕ್ಕೆ ಕೆಂಪಿನ ಕೋಣನಕುಂಟೆ ಹತ್ರ ಇರೋ ಫೋರಂ ಮಾಲಿಗೆ ಬಿಟ್ಬಿಟ್ಟು ಬರೋಣ ಬನ್ನಿ. ಓಕೆ, ನಾವಿವಾಗ ಕೆಂಪಿನ ಕರ್ಕೊಂಡು ಹೋಗಬೇಕು. ಬನ್ನಿ ಕೆಂಪಿನ ಯಾವುದಾದ್ರು ಒಳ್ಳೆ ಕಾರಾಗಿ ಕರ್ಕೊಂಡು ಹೋಗೋಣ, ಬೈಕಲ್ಲೇ ಕರ್ಕೊಂಡು ಹೋಗೋಣ. ಯಾವ ಕಾರಲ್ಲಿ ಕರ್ಕೊಂಡು ಹೋಗೋಣ? ಇದು ಯಾವುದೋ ಲ್ಯಾಂಬರ್ಗಿನಿ ಥರ ಇದೆ. ಬನ್ನಿ ಕೆಂಪಿ ಅವರೇ, ಇದಕ್ಕೆ ಹತ್ಕೊಳ್ಳಿ. ಇಲ್ಲಿಂದ ಕೋಣನಕುಂಟೆ ರೂಟ್ ಗೊತ್ತಾ ಕೆಂಪಿ ಅವರೇ ನಿಮಗೆ? ನನ್ನ ಪ್ರಕಾರ ಕೆಂಪಿ ಗೊತ್ತಿರಲ್ಲ ಗುರು. ಡೈಲಿ ಕ್ಯಾಬಲ್ಲಿ ಓಡಾಡ್ತಿರ್ತಾಳೆ. ಸೈಡ್ ಬರೋಣ. ಈ ಗಾಡಿ ತುಂಬ ಸ್ಪೀಡ್ ಇದೆ ಗುರು. ಓಹ್, ಯಾರು ಗುರು ಅವನು? ಓಕೆ ಕೆಂಪಿ, ಕೋಣನಕುಂಟೆ ಹತ್ರ ಇರೋ ಫೋರಂ ಮಾಲ್ ಇದೆ ಅನಿಸುತ್ತೆ ನನ್ನ ಪ್ರಕಾರ. ಬನ್ನಿ ಕೆಂಪಿನ ಇಲ್ಲೇ ಬಿಡೋಣ. ಇದೇ ಫೋರಂ ಮಾಲ್ ಕೆಂಪಿ. ನೋಡಿ ಫೋರಂ ಮಾಲ್ ನೋಡ್ಕೋಬೋದು ನೀವು, ಕೋಣನಕುಂಟೆ ಹತ್ರ ಇರೋದು. ಯಾರು ಬರಬೇಕು ಅಂದರೆ ಬಂದ್ಬಿಡಿ. ಬಿಟ್ಟಿದ್ದೀವಿ ಕೆಂಪಿನ. ತಿರ್ಗಾ ಮತ್ತೆ ಸಿಗ್ತೀನಿ ಬೇಬಿ, ಬಾಯ್. ಬಾಯ್ ಬೇಬಿ. ಓಕೆ, ಸೊ ಕೆಂಪಿನ ಕೋಣನಕುಂಟೆ ಹತ್ರ ಇರೋ ಫೋರಂ ಮಾಲಿಗೆ ಬಿಟ್ಟಿದ್ದೀವಿ. ಆ್ಯಂಡ್ ಯಾರ್ಯಾರೆಲ್ಲ ಈ ಡೀಲಲ್ಲಿ ಇನ್ವಾಲ್ವ್ ಆಗಿದ್ರು ಅವರು ಮೇ ಬಿ ಸಿಗ್ಬೋದು ನನ್ನ ಪ್ರಕಾರ. ಜಸ್ಟ್ ನಾವೊಂದು ವಿಸಿಟ್ ಹಾಕೊಂಡು ಬಂದಿದ್ದೀವಿ ಇಲ್ಲಿ. ನೋಡೋಣ ಮುಂದೆ ಎಪಿಸೋಡಲ್ಲಿ ಗೊತ್ತಾಗುತ್ತೆ ನಮಗೆ ಯಾರು ಏನು ಮಾಡಿದ್ರು ಯಾಕೆ ಅಂತ. ಸೊ ಅಲ್ಲಿವರೆಗೂ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಆ್ಯಂಡ್ ಎಲ್ಲರಿಗೂ ಹೇಳ್ತೀನಿ ಧನ್ಯವಾದಗಳು. ಯಾಕಂದರೆ ನಮ್ಮ ಚಾನಲ್ ಇಲ್ಲಿಗೆ 170 ಜನ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ದೆ. ಸೊ 200 ಸಬ್ಸ್ಕ್ರೈಬರ್ಗೆ ಇನ್ನು ಕೇವಲ 30 ಜನ ಬೇಕು. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಗೇಮಿಂಗ್ ಫ್ರೆಂಡ್ಸ್ ಹೇಳಿ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ. ಸೊ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್.